ಬೆಂಗಳೂರಿನ ಪರಿಸ್ಥಿತಿ ಒಂದು ಕಡೆಗಾದರೆ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನು ಬೇರೆ ಇಲ್ಲ. ಕರಾವಳಿ ಭಾಗಗಳಲ್ಲಿ ಒಂದು ರೀತಿಯಾದಂಥ ಪರಿಸ್ಥಿತಿ ಇದೆ. ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಮೀನುಗಾರಿಕೆಗೆ ಹೋದಂಥವ್ರ ಪರಿಸ್ಥಿತಿ ಅಂತೂ ಕೇಳೋ ಹಾಗಿಲ್ಲ. ಇನ್ನು ಕೆಲವು ಕಡೆಗಳಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಅಲ್ಲಿ ಪರದಾಡ್ತಾ ಇದ್ದಾರೆ ಜನ. ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ಆಗಿದೆ ಮತ್ತು ಅಲ್ಲಿರುವಂಥ ಪರಿಸ್ಥಿತಿ ಏನಾಗಿದೆ, ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಅದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರಿನ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ತೀರಕ್ಕೆ ಅಪ್ಪಳಿಸ್ತಾ ಇದೆ. ಬೃಹತ್ ಗಾತ್ರದ ಅಲೆಗಳು, ಕಡಲ್ ಕೊರೆತ ಭೀತಿಯಲ್ಲಿ ತೀರದ ನಿವಾಸಿಗಳು. ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಕಡಲ ತೀರಕ್ಕೆ ಬೃಹತ್ ಗಾತ್ರದ ಅಲೆಗಳು ಬಂದಪ್ಪಳಿಸ್ತಾ ಇದೆ. ಸಮುದ್ರ ತೀರಕ್ಕೂ ಅತಿವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಮಂಗಳೂರಿನ ಬಟಪಾಡಿ ಕಡಲ ತೀರದ ನಿವಾಸಿಗಳು ಕಡಲ್ ಕೊರೆತದ ಭೀತಿಯಲ್ಲಿದ್ದಾರೆ. ಕಳೆದ ಬಾರಿ ಕಡಲ್ ಕೊರೆತದಿಂದ ಬಟಪಾಡಿ ಕಡಲ ತೀರದಲ್ಲಿ ಸಾಕಷ್ಟು ಹಾನಿಯಾಗಿತ್ತು. ಈ ಬಾರಿ ಮುಂಗಾರು ಆರಂಭಕ್ಕೆ ಮೊದಲೇ ಕಡಲ ಅಬ್ಬರ ಹೆಚ್ಚಾಗಿರುವುದಕ್ಕೆ ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕರಾವಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಡಲ ತೀರದಲ್ಲೂ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಇವತ್ತು ಇಡೀ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಳಗಿನಿಂದಲೂ ಮೋಡ ಮುಸುಕಿದ ವಾತಾವರಣ ಇರುವಂಥದ್ದು, ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಹೆಚ್ಚಿನ ಮಳೆಯೂ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲೂ ಹೆಚ್ಚಿನ ಮಳೆ ಆಗಿದೆ. ಅದರ ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಿನ ಅಲೆಗಳ ಅಬ್ಬರ ಇರುವುದನ್ನು ನೀವು ಗಮನಿಸಬಹುದು. ವಾಯುಭಾರ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಕಡಲಿನ ತೀರದಲ್ಲೂ ಇದೇ ರೀತಿಯಾದಂಥ ಅಬ್ಬರ ಇದೆ. ಕಳೆದ ಹಲವಾರು ದಿನಗಳಿಂದಲೂ ಬಿಸಿಲಿನ ಬೇಗೆಯಲ್ಲಿದ್ದಂಥ ಈ ಭಾಗದಲ್ಲಿ ಈಗ ಮಳೆ ಬರ್ತಾ ಇರುವಂಥದ್ದು. ಮಳೆಯ ಪ್ರಮಾಣದಿಂದಾಗಿ ಗಾಳಿಯ ರಭಸ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಕಡಲಿನ ಅಬ್ಬರವು ಹೆಚ್ಚಾಗಿದೆ. ಇವತ್ತು ಮುಂಜಾನೆಯಿಂದಲೂ ಇದೇ ರೀತಿಯಾದಂಥ ಮಳೆ ಈ ಇಡೀ ಜಿಲ್ಲಾದ್ಯಂತ ಸುರಿತಿರುವಂಥದ್ದು. ಅದರಲ್ಲೂ ಕರಾವಳಿಯ ಕಡಲ ತೀರದಲ್ಲಿ ಹೆಚ್ಚಿನ ಗಾಳಿ ಜೊತೆಗೆ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ಇಡೀ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಇದೆ. ಭಾರೀ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇರುವಂಥದ್ದು. ಹಾಗಾಗಿ ಕಡಲಿನ ಅಬ್ಬರವನ್ನು ನೀವು ಗಮನಿಸಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕಡಲಿನ ಅಬ್ಬರ ಇರುವಂಥದ್ದು. ಅರಬ್ಬಿ ಸಮುದ್ರದಲ್ಲೂ ಭಾಳಷ್ಟು ಹೆಚ್ಚಿನ ಗಾಳಿ ಇರುವಂಥದ್ದು, ಜೊತೆಗೆ ಅಬ್ಬರವು ಜಾಸ್ತಿ ಆಗುತ್ತೆ. ಹಾಗಾಗಿ ಸಮುದ್ರಕ್ಕೆ ಯಾರು ಇಳಿಯಬಾರ್ದು, ತಗ್ಗು ಪ್ರದೇಶಗಳಿಗೆ, ನದಿಗೆ, ಜೊತೆಗೆ ಸಮುದ್ರ ತೀರಗಳಿಗೂ ಯಾರು ತೆರಳಬಾರದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಮೀನುಗಾರರು ಯಾರು ಸಮುದ್ರಕ್ಕೆ ತೆರಳಬಾರ್ದು, ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದವರು ತಕ್ಷಣಕ್ಕೆ ದಡ ಸೇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಮಳೆಯ ಅಬ್ಬರ ಇರುತ್ತೆ. ಇನ್ನೂ 2 ದಿನಗಳ ಕಾಲ ಇದೇ ರೀತಿಯಾಗಿ ಇಡೀ ಜಿಲ್ಲಾದ್ಯಂತ ಮಳೆಯ ಅಬ್ಬರ ಇರುತ್ತೆ. ಜೊತೆಗೆ ಗಾಳಿಯು ರಭಸವಾಗಿ ಬೀಸುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕರಾವಳಿಯಲ್ಲಿ ಮುಂಗಾರು ಪೂರ್ವ ಅಬ್ಬರ. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ರಾಜ್ಯ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಕಳೆದ ರಾತ್ರಿಯಿಂದ ಕಾರ್ಕಳ, ಕುಂದಾಪುರ, ಕಾಪು, ಹೆಬ್ರಿ, ಬೈಂದೂರು ಭಾಗದಲ್ಲಿ ಮಳೆ ಆಗಿದೆ. ಮಣಿಪಾಲ ವ್ಯಾಪ್ತಿಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಉಡುಪಿ, ಮಣಿಪಾಲ, ಪರ್ಕಳ ಭಾಗದ ಮಹಾಮಳೆಗೆ ಶಿವಪಾಡಿ ದೇವಾಲಯದ ಆವರಣಕ್ಕೂ ನೀರು ಹರಿದಿದೆ. ಮಣಿಪಾಲ ಗುಡ್ಡದ ತಪ್ಪಲಲ್ಲಿರುವ ಶಿವಪಾಡಿ ಉಮಾಮಹೇಶ್ವರ ದೇವಾಲಯದ ಪ್ರಾಂಗಣ ಹಾಗೂ ದೇವರ ಗುಡಿ ತಗ್ಗು ಪ್ರದೇಶಗಳಲ್ಲಿರುವುದರಿಂದ ಜಲಾವೃತ ಆಗಿದೆ. ದೇಗುಲದ ಸುತ್ತಲಿನ ತಗ್ಗು ಪ್ರದೇಶದಲ್ಲಿರುವಂತಹ ಆವರಣಕ್ಕೆ ನೀರು ನುಗ್ಗಿದೆ. ಏಕಾಏಕಿ ವ್ಯಾಪಕ ಮಳೆ ಆಗಿರೋದ್ರಿಂದ ಸುತ್ತಮುತ್ತಲ ಜನವಸತಿ ಪ್ರದೇಶದಿಂದ ನೀರು ಕೂಡ ದೇವಸ್ಥಾನದತ್ತ ಹರಿದಿದೆ. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಅಬ್ಬರ. ಆಳ ಸಮುದ್ರದ ಮೀನುಗಾರಿಕೆ ಅರ್ಧಕ್ಕೆ ಮೊಟಕು. ಉಡುಪಿ ಜಿಲ್ಲಾದ್ಯಂತ ವಿಪರೀತ ಗಾಳಿ ಮಳೆ ಆಗ್ತಾ ಇದೆ. ಈಗಾಗಲೇ ಅರಬ್ಬಿ ಸಮುದ್ರಕ್ಕಿಳಿದಿದ್ದ ಡೀಪ್ ಸಿ ಬೋಟ್ಗಳು ತಮ್ಮ ಕಸುಬನ್ನು ಅರ್ಧಕ್ಕೆ ಮೊಟಕುಗೊಳಿಸಿದೆ. ಗೋವಾ, ಮಹಾರಾಷ್ಟ್ರದ ಗಡಿವರೆಗೂ ತೆರಳಿದ್ದ ಬೋಟ್ಗಳು ವಾಪಸ್ ಮಲ್ಪೆಗೆ ಬರ್ತಾ ಇದೆ. ಬಂದರಿನಲ್ಲಿ ಲಂಗರು ಹಾಕಿರುವ ಯಾವುದೇ ಬೋಟ್ಗಳು ಸಮುದ್ರಕ್ಕೆ ಇಳಿತಾ ಇಲ್ಲ. 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಅಲೆಗಳ ಅಬ್ಬರ ಹೆಚ್ಚಾಗಿರೋದ್ರಿಂದ ಯಾರು ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಮತ್ತು ಹವಾಮಾನ ಇಲಾಖೆ ಕಟ್ಟೆಚ್ಚರ ರವಾನಿಸಿದೆ. ನಾವು ನೋಡ್ಬೋದು ಅರಬ್ಬಿ ಸಮುದ್ರದಲ್ಲಿ ಫಿಶಿಂಗ್ ಚಟುವಟಿಕೆಗಳು ಹೇಗಿದೆ ಅನ್ನುವಂಥದ್ದು. 2-3 ದಿವಸದ ಹಿಂದೆನೇ ಒಂದು ಸೂಚನೆಯನ್ನು ಕೊಡಲಾಗಿತ್ತು. ಚಂಡಮಾರುತ ಲಕ್ಷದ್ವೀಪದ ಭಾಗಗಳಲ್ಲಿ ಅಪ್ಪಳಿಸಿದೆ. ಹಾಗಾಗಿ ಮೀನುಗಾರರು ಬಹಳ ಕಟ್ಟೆಚ್ಚರದಿಂದ ಇರಬೇಕು ಅಂಥೇಳಿ. ಹಾಗಾಗಿ ಒಂದು ವಾರದಿಂದ ಯಾರ್ಯಾರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಫಿಶಿಂಗ್ಗೆ ಹೋಗಬೇಕು ಅನ್ನುವಂಥವ್ರು, ಅವರೆಲ್ಲರೂ ಕೂಡ ಮಲ್ಪೆಯಲ್ಲಿ ಲಂಗರು ಹಾಕಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ವೈಟ್ ಮತ್ತು ರೆಡ್ ಕಲರ್ನಲ್ಲಿ ಇರುವಂತಹ ಬೋಟ್ಗಳು ಅದು ಡೀಪ್ ಸಿ ಫಿಶಿಂಗ್ಗಳು. 15 ದಿವಸಗಳಿಗೆ ಸಮುದ್ರದಲ್ಲೇ ಇದ್ದು ಫಿಶಿಂಗ್ ಮಾಡುವಂತಹ ಬೋಟ್ಗಳು.
ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ಯಾರ್ಯಾರು ಅರಬ್ಬಿ ಸಮುದ್ರಕ್ಕೆ ಫಿಶಿಂಗ್ಗೆ ಹೋಗಿದ್ದಾರೆ, ಜಿಲ್ಲಾಡಳಿತದ ಮತ್ತು ಹವಾಮಾನ ಇಲಾಖೆ ಒಂದು ಮುನ್ಸೂಚನೆ ಬಂದಿತ್ತು, ಯಾರ್ಯಾರು ಫಿಶಿಂಗ್ಗೆ ಹೋಗಿದ್ದಾರೆ ಅವರು ಯಾರು ಕೂಡ ಕಡಲಿಗೆ ಇಳಿಬಾರ್ದು ಮತ್ತು ರಿಸ್ಕನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸೂಚನೆ ಕೊಟ್ಟ ನಂತರ ಆ ಬೋಟುಗಳು ವಾಪಸ್ ಬಂದರಿಗೆ ಬರ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ರೆಡ್ ಕಲರ್ನ ಬೋಟುಗಳು 15 ದಿವಸ 10 ದಿವಸ ಹಿಂದೆ ಹೋಗುವಂತಹ ಬೋಟುಗಳು ಮತ್ತು ಯಾವೆಲ್ಲ ಬೋಟುಗಳು ನಿನ್ನೆ ಮೊನ್ನೆ ಹೊರಟಿತ್ತು ಆ ಬೋಟುಗಳು ಕೂಡ ವಾಪಸ್ ಬಂದರಿಗೆ ಬರ್ತಾ ಇರುವಂಥದ್ದು. ಮುಂದಿನ 2-3 ದಿವಸ ಜಿಲ್ಲೆಯಲ್ಲಿ ರೆಡ್, ಆರೆಂಜ್, ಯೆಲ್ಲೋ ಅಲರ್ಟ್ಗಳನ್ನು ವಿಸ್ತರಿಸಿ ಹಾಕಿದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಮಳೆ ಮೋಡ ಎಷ್ಟರ ಮಟ್ಟಿಗೆ ಆವರಿಸಿದೆ ಅನ್ನುವಂಥದ್ದು. ಜೂನ್ ಜುಲೈ ತಿಂಗಳಲ್ಲಿ ಯಾವ ಪ್ರಮಾಣದಲ್ಲಿ ಒಂದು ಕಾರ್ಮೋಡ ಆವರಿಸಿರ್ತದೋ ಅದೇ ತರದ ದೃಶ್ಯಾವಳಿಗಳು ಈಗ ಕಂಡು ಬರ್ತಾ ಇದೆ. ಬಳ್ಳಾರಿಯಲ್ಲಿ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳ. ಜೀವ ಭಯದಲ್ಲೇ ಹಳ್ಳ ದಾಟಿದ ನರೇಗಾ ಕಾರ್ಮಿಕರು. ಬಳ್ಳಾರಿ ಜಿಲ್ಲಾದ್ಯಂತ ನಿನ್ನೆ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಕುರಗೋಡು ತಾಲೂಕಿನ ದಮ್ಮೂರು ಹಳ್ಳ ತುಂಬಿ ಹರಿತಾ ಇದ್ದು, ಇದೇ ಹಳ್ಳದಲ್ಲಿ ಜನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸ್ತಾ ಇದ್ದಾರೆ. ನರೇಗಾ ಕೆಲಸಕ್ಕೆ ಹೋಗುವ ಕಾರ್ಮಿಕರು ಇದೇ ಹಳ್ಳ ದಾಟ್ಕೊಂಡು ಹೋಗಬೇಕು. ಅಪಾಯವಿದ್ರೂ ಬೇರೆ ದಾರಿ ಇಲ್ಲದೆ ನರೇಗಾ ಕಾರ್ಮಿಕರು ಬ್ಯಾಲೆನ್ಸ್ ಮಾಡಿಕೊಂಡು ಹಳ್ಳ ದಾಟಿದ್ದಾರೆ. ನೀರಿನಲ್ಲಿ ಮುಳುಗಿದ ವಾಹನ ಹಗ್ಗ ಕಟ್ಟಿ ರಕ್ಷಿಸಿದ ಸ್ಥಳೀಯರು. ಕಳೆದ 2-3 ದಿನಗಳಿಂದ ವಿಜಯನಗರ ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಪರಿಣಾಮ ಕೊಟ್ಟೂರು, ಕೂಡ್ಲಿಗಿ, ಹೊಸಪೇಟೆ ಸೇರಿದಂತೆ ಎಲ್ಲ ಕಡೆ ಹಳ್ಳ ಕೊಳ್ಳ ಭರ್ತಿಯಾಗಿದೆ. ರಸ್ತೆಯಲ್ಲಿ ಮಣ್ಣು ಮಿಶ್ರಿತ ನೀರು ಕೆಂಬಣ್ಣದ ಹೊಳೆಯಂತೆ ಹರಿತಾ ಇದೆ. ಹೊಲ ಗದ್ದೆಗಳೆಲ್ಲ ಮುಳುಗಡೆ ಹಾಕಿದೆ. ಇನ್ನು ಹೊಸಪೇಟೆ ತಾಲೂಕಿನ ಬೈಲು ವದ್ದಿಗೇರಿ ಗ್ರಾಮದಲ್ಲಿ ರೈಲ್ವೆ ನಿಲ್ದಾಣದ ಬಳಿ ವಿದ್ಯುತ್ ಕಾಮಗಾರಿಗಾಗಿ ಆಗಮಿಸಿದ್ದ ಜೆಸ್ಕಾಂ ಸಿಬ್ಬಂದಿ ಇದ್ದ ವಾಹನ ನೀರಿನಲ್ಲಿ ಮುಳುಗಿದೆ. ತಕ್ಷಣವೇ ಸಿಬ್ಬಂದಿ ವಾಹನದ ಮೇಲೆ ಹತ್ತಿ ರಕ್ಷಣೆಗೆ ಮೊರೆ ಇಟ್ಟಿದ್ದಾರೆ. ಸ್ಥಳೀಯರು ಹಗ್ಗ ಕಟ್ಟಿ ಜೆಸ್ಕಾಂ ಸಿಬ್ಬಂದಿಯನ್ನು ರಕ್ಷಿಸಿದ್ದಾರೆ. ಜೀವದ ಹಂಗು ತೊರೆದು ಕೊಚ್ಚಿ ಹೋಗ್ತಾ ಇದ್ದ ಸಿಬ್ಬಂದಿ ಮತ್ತು ವಾಹನವನ್ನು ರಕ್ಷಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಭಾರೀ ಮಳೆ, ಗ್ರಾಮ ತೋಟಗಳಿಗೆ ನುಗ್ಗಿದ ನೀರು. ದಾವಣಗೆರೆ ಜಿಲ್ಲಾದ್ಯಂತ ಭಾರೀ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಹರಿಹರ ತಾಲೂಕಿನ ಹೊಳೆ ಸಿರಿಗೆರೆ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಪರಿಣಾಮ ಮುಖ್ಯ ರಸ್ತೆಯಲ್ಲಿ ಹೊಳೆಯಂತೆ ನೀರು ಹರಿದು ಹೋಗ್ತಿದೆ. ಇನ್ನು ಹೊನ್ನಹಳ್ಳಿ ತಾಲೂಕಿನ ಮಲೆ ಕುಂಬಳೂರು ಗ್ರಾಮದಲ್ಲಿ ಹಳ್ಳ ತುಂಬಿ ತೋಟಗಳಿಗೆ ನೀರು ನುಗ್ಗಿದೆ. ಕೋಡಿಬಿದ್ದು ಗ್ರಾಮದ ಜಮೀನು ತೋಟಗಳಿಗೆ ನೀರು ನುಗ್ಗಿದೆ. ಕೆಂಪು ಮಿಶ್ರಿತ ಮಣ್ಣಿನಿಂದ ಕೂಡಿದ ಕೆಂಪು ನೀರು ಇಡೀ ಜಮೀನನ್ನ ಆವರಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ, ಕುಮಟಾ ತಾಲೂಕಿನಲ್ಲಿ ಭೂಕುಸಿತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಪರಿಣಾಮ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಗುಡ್ಡ ಕುಸಿದಿದೆ. ಇದರಿಂದ ಹೆದ್ದಾರಿಯ ಮೇಲೆ ಕಲ್ಲು ಬಂಡೆಗಳು ಬಿದ್ದಿದೆ. ಹೆದ್ದಾರಿಗೆ ಕಲ್ಲು ಬಂಡೆಗಳು ಬಿದ್ದಿರೋದ್ರಿಂದ ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಒಟ್ಟಾರೆ ರಾಜ್ಯದ 6 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.